ಲಂಕೇಶ್ವರ ಕೈಯಲ್ಲಿ ಬೈಸ್ಕೊಂಡವ್ರು ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಮಕೃಷ್ಣ ಹೆಗಡೆ, ಮೊಯ್ಲಿ, ಪಟೇಲು ಲಂಕೇಶು ಭಾಳ ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನೇನು ಬಿಡಲಿಲ್ಲ. ಫಸ್ಟ್ ಲಂಕೇಶು ಮತ್ತು ಪಟೇಲರು ಸಮಾಜವಾದಿಗಳು ಜೊತೆಯಲ್ಲೇ ಇದ್ದವರು, ಶಾಂತವೇರಿ ಗೋಪಾಲ್ಗಳ ಜೊತೆ ಇದ್ದವರು. ಶುರುನಲ್ಲೇನೆ ಅವ್ರು ಶುರು ಮಾಡ್ತಿದ್ದಂಗೆ ಅವ್ರನ್ನ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಕೊಂಡಜ್ಜಿ ಮೋಹನ್ಗೆ ಹೆಚ್ಚಿಗೆ ಬೈಲಿಲ್ಲ, ಅದಕ್ಕೆ ಅವರು MLC ಸ್ಟೇಜ್ಗೆ ನಿಂತು ಹೋಗ್ಬಿಟ್ರು. ವೇದಿಕೆ ಮೇಲಿರುವ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ಜಾತ್ಯತೀತ ಪರಂಪರೆಯ ಪ್ರಬಲ ಪ್ರತಿಪಾದಕರು ಆದ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲಿರುವ ಇಂದಿರಾ ಲಂಕೇಶ್ ಅವರೇ, ಕವಿತಾ ಅವರೇ, ಪ್ರಕಾಶ್ ರೈ ಅವರೇ, ಆಶಾದೇವಿಯವರೇ ಮತ್ತು ಲಂಕೇಶ್ವರ ಎಲ್ಲ ಬಂಧುಗಳೇ, 1997ನೇ ಇಸ್ವಿನಲ್ಲಿ ಒಂದು ಸಾಯಂಕಾಲ ಲಂಕೇಶ್ವರು ನನಗೆ ಅವರು ಆರ್ಡ್ರ್ ಮಾಡ್ತಾ ಇದ್ದದ್ದು ಗೊತ್ತಲ್ಲ, ಅವರು ನೇರವಾಗಿ ಹೇಳ್ತಾ ಇರಲ್ಲ, ಅದೇನೋ ಟಿಕೆಟ್ ಟಿಪ್ಪಣಿ ನೋಡು ಇಷ್ಟೇ ಹೇಳಿದ್ದದು, ಮಾಡು ಅಂತ ಹೇಳಿದ್ರು ಅಷ್ಟೇ. ಯಾಕೆ ನನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಅದು ಸಂತಸದ ಕ್ಷಣ. ಆವಾಗಿಂದ ಶುರು ಮಾಡಿದ್ವಿ. 3ನೇ ಸಂಪುಟ ಬರೋ ಹೊತ್ತಿಗೆ ಅವರಿರಲಿಲ್ಲ, ನಾವೆಲ್ಲ ಅವ್ರು ಚಿರಂಜೀವಿ ಅಂದ್ಕೊಂಡ್ಬಿಟ್ಟಿದ್ವಿ. ಹಠಾತ್ತನೆ ಅವ್ರು ನಿರ್ಗಮಿಸಿದರು. ನಿರ್ಗಮಿಸುವ ಸಂಜೆ 2000ನೇ ಇಸ್ವಿ ಜನವರಿ 24ನೇ ತಾರೀಕು ಸಂಜೆ ರಾತ್ರಿ 8:15 8:20 ಸುಮಾರಿಗೆ ನಾನು ಲಂಕೇಶ್ವರನ ಭೇಟಿ ಮಾಡಿದೆ. ಇನ್ನು 6 ಗಂಟೆಗಳ ಕಾಲ ಮಾತ್ರ ಲಂಕೇಶ್ವರಿಗೆ ಪ್ರಕೃತಿ ಕೊಟ್ಟಿದ್ದು. ಸರ್ ಬರೆದಿದ್ದೆಲ್ಲ ಮುಗೀತಾ ಅಂತೆ. ಹಿಂಗೆ ಬರೆಯೋದಕ್ಕಿಂತ ಸ್ಟಾಪ್ ಮಾಡೋದು ಮೇಲು ಅಂತ ಹೇಳಿದ್ರು. ಅದು ಅವತ್ತಿನ ಚಟುವಟಿಕೆ ಅಲ್ಲ, ಲಂಕೇಶ್ವರ ಎಂದಿನ ಚಟುವಟಿಕೆ. ಒಂದು ಪಾಯಿಂಟನ್ನ ಇಲ್ಲಿ ಇರುವ ಎಲ್ಲ ಹೊಸ ಲೇಖಕಿಯರು ಹಿರಿಯರು ಕೂಡ ಇದನ್ನ ನೆನಪಿಸ್ಕೋಬೇಕು ಅಂತ ಕಾಣುತ್ತೆ. ಆ ಅತೃಪ್ತಿ ಇಲ್ಲದೆ ಇದ್ದರೆ ಯಾರೂ ಕೂಡ ರೈಟರ್ ಆಗೋದಿಲ್ಲ. ಲಂಕೇಶ್ವರ ಕಡೆಯ ರಾತ್ರಿಯೂ ಕೂಡ ಅತೃಪ್ತಿ ಇತ್ತದು. ಇನ್ನೊಂದಾಗಬೇಕು ಅಂತ, ಪ್ರಕೃತಿಯ ಗಿಡ ಮರಗಳು ನಾಳೆ ಬೇರೆ ರೀತಿ ಆಗುವ ಹಾಗೆ ನಮ್ಮ ಬರವಣಿಗೆಯೂ ಕೂಡ ಹೊಸ ಜೀವ ಪಡೆದೇ ಇದ್ದರೆ ಅದು ಸಾವು ಅಂತ ಲಂಕೇಶ್ವರ ಒಂದು ನಂಬಿಕೆ ಆಗಿತ್ತು. ಕಡೆಯ ಟೀಕೆ ಟಿಪ್ಪಣಿ, ಕಡೆಯ ಟೀಕೆ ಟಿಪ್ಪಣಿ 3 ದಿವಸ ಮುಂಚೆ ಬರೆದ್ರು. ಕಡೆಯ ಬರಹವನ್ನು ತೀರಿಕೊಳ್ಳುವ ಪ್ರಾಯಶಃ 6 ಗಂಟೆಗಳ ಮುಂಚೆ ಬರೆದಿದ್ದಾರೆ. 6 ಗಂಟೆಯಿಂದ 7:30 ಒಳಗೆ ಅದನ್ನು ಬರೆದು ಕೂತಿದ್ರು. ನಾನು ಹೋದಾಗ ಅದು ಎಲ್ಲೂ ಸಿಕ್ಕಲ್ಲ, ಇದರಲ್ಲಿದೆ, ತಗೊಳ್ಳದೇ ಇದ್ದರೆ ಮಿಸ್ ಮಾಡ್ಕೊತೀರ ಅಂತ ಒಂದು ಪ್ರಚಾರ ಮಾಡ್ತಾಯಿದ್ದೀನಿ. ಆ ಕಡೆಯ ಬರಹ ನೋಡಿದೆ. ಲಂಕೇಶ್ ತೀರಿಕೊಳ್ಳುವ ಸೂಚನೆಯೂ ಇಲ್ಲ, ಸಾವಿನ ಸೂಚನೆಯೂ ಇಲ್ಲ, ಅನಾರೋಗ್ಯದ ಸೂಚನೆ ಇಲ್ಲ. ಅವರು ಹೋದ್ವಾರ ಅಬ್ದುಲ್ ರಶೀದ್ ಜೊತೆ ಮಾತಾಡಿದ ಎಂಟೈರ್ ಮಾತುಕತೆ ಅದರೊಳಗಡೆ ಇದೆ. ಆ ಇಡೀ ಮಾತುಕತೆಯಲ್ಲಿ ಲಂಕೇಶ್ವರ ಎಲ್ಲ ಕಾಳಜಿಗಳಿವೆ. ಒಂದು ಕಾಳಜಿ, ಲಂಕೇಶ್ವರ ಪ್ರಧಾನ ಕಾಳಜಿ, ಕೇಂದ್ರ ಡ್ರೈವಿಂಗ್ ಫೋರ್ಸ್ ಹೆಣ್ಣು ಈ ಸಂಚಿಕೆ ಬರಹದಲ್ಲಿದೆ. ಸಮಾಜ ಅದರೊಳಗಡೆ ಇದೆ. ಸಾಹಿತ್ಯ ವಿಮರ್ಶೆ ಅದರೊಳಗಡೆ ಇದೆ. ವಿಮರ್ಶೆಯ ನೈತಿಕತೆ ಅದರೊಳಗಡೆ ಇದೆ. ಮತ್ತು ಬರಹ ಅದರ ಒಳಗಡೆ ಇದೆ. ಈ ಲೇಖನಕ್ಕೆ ಅವರು ಕೊಟ್ಟ ಟೈಟ್ಲು, ಕಡೆಯ ಬರಹಕ್ಕೆ ಅವರು ಕೊಟ್ಟಿರುವ ಟೈಟ್ಲ್ ಯಾವುದು ಅಂತ ಕೇಳಿದರೆ ನಿಜವಾಗಲೂ ರೋಮಾಂಚನ ಆಗುತ್ತೆ. ಶ್ರೇಷ್ಠ ಗದ್ಯ ಎಂಬ ಶ್ರೇಷ್ಠ ಕಲೆ ಅಂತ. ಲಂಕೇಶ್ವರು, ಆಶಾದೇವಿಯವರು ಮತ್ತೆ ಮತ್ತೆ ಹೇಳಿದ ಹಾಗೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಂಕೇಶ್ವರು ಕರ್ನಾಟಕದ ಶ್ರೇಷ್ಠ ಗದ್ಯಕಾರರು ಅನ್ನೋದರಲ್ಲಿ ನನಗಂತೂ ಯಾವುದೇ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಜಗತ್ ಸಾಹಿತ್ಯದ ಒಬ್ಬ ವಿದ್ಯಾರ್ಥಿಯಾಗಿ ಲಂಕೇಶ್ವರು ಅಷ್ಟು ಟ್ರಾನ್ಸ್ಪರೆಂಟ್ ಪ್ರೋಸನ್ನು ಕನ್ನಡದಲ್ಲಂತೂ ಯಾರೂ ಬರೆದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಲಂಕೇಶ್ವರು ಕೇವಲ ಜರ್ನಲಿಸ್ಟ್ ಆಗಿರಲಿಲ್ಲ. ಲಂಕೇಶ್ ಒಬ್ಬ ಕಥೆಗಾರ, ಲಂಕೇಶ್ ಒಬ್ಬ ನಾಟಕಕಾರ, ಲಂಕೇಶ್ ಒಬ್ಬ ಕವಿ, ಲಂಕೇಶ್ ಒಬ್ಬ ವಿಮರ್ಶಕ, ಲಂಕೇಶ್ ಒಬ್ಬ ಸಂಪಾದಕ. ಇವೆಲ್ಲ ಆಗಿದ್ದರಿಂದ ಈ ಪ್ರೋಸ್ ಹುಟ್ಟಿದೆ. ಒಂದು ಸಾರಿ ಹೇಳಿದರು, ನಾವು ಭಾಳ ತಿಳ್ಕೊಂಡಿದ್ವಿ, ಫೇಸ್ಬುಕ್ನೆಲ್ಲ ಬರೀತಾ ಇದ್ದೀರ ನೀವು, ಗದ್ಯ ಬರೆಯೋದು ಭಾಳ ಸುಲಭ ಅಂತ. ಗದ್ಯ ಬರೆಯೋದು ಭಾಳ ಕಷ್ಟ. ಯಾಕೆ ಅಂತೇಳಿದ್ರೆ, ಗದ್ಯದಲ್ಲಿ ನಿಮ್ಮೆಲ್ಲ ಸುಳ್ಳು, ನಿಮ್ಮೆಲ್ಲ ಕಪಟ, ನಿಮ್ಮೆಲ್ಲ ಘನತೆ ಗದ್ಯದಲ್ಲಿ ವ್ಯಕ್ತ ಆಗುತ್ತೆ ಅಂತ ನಂಬಿದವರು ಲಂಕೇಶರು. 3 ದಿನದ ಕೆಳಗೆ ಲಂಕೇಶ್ವರ ಕಡೆಯ ಟೀಕೆ ಟಿಪ್ಪಣಿ, ಅದು ಕೂಡ 3ನೇ ಸಂಪುಟದಲ್ಲಿದೆ.
ಅದರ ಟೈಟ್ಲು ಕೃಷ್ಣರ ದೊಂಬರಾಟ ಅಂತ. ಎಸ್ ಎಂ ಕೃಷ್ಣ 100 ದಿವಸ ಮುಗಿಸಿದರು. ಎಸ್ ಎಂ ಕೃಷ್ಣ ಅವರ ಗಿಲೀಟು ಲಂಕೇಶ್ರನ್ನ ಯಾವಾಗಲೂ ರೇಗಿಸ್ತಾ ಇತ್ತು. ಅವರವ್ರನ್ನ ಟೀಕೆ ಮಾಡ್ತಾಯಿದ್ರು. ಮಾಡಿಬಿಟ್ಟು ಅಂದ ಹಾಗೆ ಕೃಷ್ಣ ಅವರ ಪತ್ನಿ ನನ್ನ ವಿದ್ಯಾರ್ಥಿನಿಯಾಗಿದ್ದೇರೆಂದು ಕೇಳಿದ್ದೇನೆ ಅಂತ ಒಂದು ಸಣ್ಣದೊಂದು ಹಾಕ್ಬಿಟ್ಟಿರೋರು ಹಾಗೆ. ಸೊ ಅದು ಲಂಕೇಶರ ತುಂಟತನ ಕೂಡ. ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಕೃಷ್ಣರನ್ನು ಅವರು ಟೀಕೆ ಮಾಡ್ತಾ ಅವ್ರು ಬರೀ ಒಂದು ಸಾಲು ಈ ಎಸ್ ಎಂ ಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಇದು ಕಡೆಯ ಟೀಕೆ ಟಿಪ್ಪಣಿ. ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಖರ್ಗೆ ಅವ್ರನ್ನೇನು ಅವರು ಸುಮ್ಮನೆ ಬಿಟ್ಟಿಲ್ಲ, ಸಿಕ್ಕಾಬಟ್ಟೆ ಬಿದ್ದಿದ್ದರು. ಲಂಕೇಶರು ಖರ್ಗೆ ಅವ್ರನ್ನ ತುಂಬ ಟೀಕೆ ಮಾಡಿದ್ದಾರೆ. ಈ ಸಂಚಿಕೆ ಬಿಡುಗಡೆ ಆಯಿತು. ಬಿಡುಗಡೆಯಾದ ದಿವಸ ಲಂಕೇಶರು ತೀರ್ಕೊಂಡಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಚಿಕೆಯನ್ನು ಓದಿರೋಕ್ಕೆ ಸಾಧ್ಯನೇ ಇಲ್ಲ. ಗುಲ್ಬರ್ಗದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆ ಒಂದು ಸಂದೇಶವನ್ನು ಕಳಿಸಿದರು. ಅದೇನಂತ ಹೇಳಿದ್ರೆ, ಲಂಕೇಶರು ಎಲ್ಲರನ್ನು ಆತಂಕದಲ್ಲಿಟ್ಟಿದ್ದರು ಅಂತ. ಇದು ಲಂಕೇಶರ ಕೊಡುಗೆ. ಲಂಕೇಶರು ಎಲ್ಲ ರಾಜಕಾರಣಿಗಳನ್ನು ಆತಂಕದಲ್ಲಿಟ್ಟಿದ್ದರು, ಎಲ್ಲ ಸಾಹಿತಿಗಳನ್ನು ಆತಂಕದಲ್ಲಿಟ್ಟಿದ್ದರು, ಎಲ್ಲ ವ್ಯವಸ್ಥೆಯನ್ನು ಆತಂಕದಲ್ಲಿಟ್ಟಿದ್ದರು. ಇದು ಎಂಥ ಆತಂಕ ಅಂದರೆ ನೈತಿಕ ಆತಂಕ. ಈ ಲಂಕೇಶನ ಕೈಲಿ ಏನಾದರೂ ಹೊಗಳಿಸ್ಕೋಬೇಕು, ಒಂಚೂರು ಬೇಸ್ ಅನ್ಸ್ಕೋಬೇಕು. ಭೇಷ್ ಮೊಯ್ಲಿ ಅಂತ ಟೈಟ್ಲ್ ಕೊಟ್ಬಿಟ್ರು ಲಂಕೇಶು. ಭೇಷ್ ಮೊಯ್ಲಿ ಅಂತ. ಮೊಯ್ಲಿಯವರು 4 ವಾರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದರೆ ಇವನ ಕೈಲಿ ಮತ್ತೆ ಭೇಷ್ ಅನ್ಸ್ಕೋಬೇಕು ಅಂತ. ಅದು ಸಾಧ್ಯ ಇರಲಿಲ್ಲ. ವ್ಯವಸ್ಥೆನೇ ಆಗಿದೆ, ಅದು ಆಗಾಗಲಿಲ್ಲ. ಆದರೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕದ ಸಾಹಿತಿಗಳಿಗಿಂತ ಘನತೆಯಿಂದ ವರ್ತಿಸಿದ್ದಾರೆ ಅಂತ ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಸಾಹಿತಿಗಳು ಒಂದು ಚೇಚೆನಲ್ಲಿ ಈ ಒಂದೇನೋ ಪುಸ್ತಕ ಸರಿ ಇಲ್ಲ ಅಂದಿದ್ದಕ್ಕೆ ಇವತ್ತಿಗೂ ಟೀಕೆ ಮಾಡ್ಕೊಂಡು ಓಡ್ತಾರೆ. 25 ವರ್ಷ ಕರ್ನಾಟಕದ ಸಾಹಿತಿಗಳ ಲಂಕೇಶ್ ದಿವಸಕ್ಕೆ ಬೆಳ್ಳಿ ಮಹೋತ್ಸವ ನಡೀತಾ ಇದೆ, 25 ವರ್ಷ. ಆದರೆ ರಾಜಕಾರಣಿಗಳು ಅವರೆಷ್ಟು ಟೀಕೆ ಮಾಡಿದರು. ಸಿದ್ದರಾಮಯ್ಯವ್ರನ್ನೂ ಟೀಕೆ ಮಾಡಿದ್ದಾರೆ. ಅವರು ಎಷ್ಟೋ ಸಾರಿ ಸಭೆಯಲ್ಲಿ ಹೇಳಿದ್ದಾರೆ. ಅದನ್ನು ಟೀಕೆ ಮಾಡಿದರೂ ಕೂಡ ಅವರ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಆ ಚಾಲೆಂಜಾಗಿ ತೊಗೊಂಡೆ ಅಂತ. ನಮ್ಮ ಕರ್ನಾಟಕದ ಅನೇಕ ರಾಜಕಾರಣಿಗಳು ಅದನ್ನೊಂದು ಚಾಲೆಂಜ್ ಆಗಿ, ನಜೀರ್ ಸಾಬ್ರು ಲಂಕೇಶರ ಒಂದೇ ಮಾತನ್ನು ಹಿಡಿದು ಇಡೀ ಗ್ರಾಮಗಳಿಗೆ ನೀರು ಕೊಡುವ ಕೆಲಸವನ್ನು ಮಾಡ್ತಾರೆ. ಅದು ಲಂಕೇಶರು ಗಾಂಧಿಯನ್ನು ಮತ್ತೆ ಮರುಸೃಷ್ಟಿಸಿದ ಗಳಿಗೆ ವಿಕೇಂದ್ರೀಕರಣ. ಸೊ ಬೈದವನು ಬದುಕ ಕೇಳ್ತಾನೆ ಅನ್ನೋದನ್ನು ಲಂಕೇಶರ ಮೂಲಕ ಎಲ್ಲರೂ ಕಂಡುಕೊಂಡ್ರು. ಇನ್ನೊಂದು ಅದ್ಭುತವಾದ ಚರಿತ್ರೆ ಇದೆ. ಲಂಕೇಶರ ಕೈಯಲ್ಲಿ ಬೈಸ್ಕೊಂಡವ್ರು ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಮಕೃಷ್ಣ ಹೆಗಡೆ, ಮೊಯ್ಲಿ, ಪಟೇಲು ಲಂಕೇಶು ಭಾಳ ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನೇನು ಬಿಡಲಿಲ್ಲ. ಫಸ್ಟ್ ಲಂಕೇಶು ಮತ್ತು ಪಟೇಲರು ಸಮಾಜವಾದಿಗಳು ಜೊತೆಯಲ್ಲೇ ಇದ್ದವರು, ಶಾಂತವೇರಿ ಗೋಪಾಲ್ಗಳ ಜೊತೆ ಇದ್ದವರು. ಶುರುನಲ್ಲೇನೆ ಅವರು ಶುರು ಮಾಡ್ತಿದ್ದಂಗೆ ಅವ್ರನ್ನ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಕೊಂಡಜ್ಜಿ ಮೋಹನ್ಗೆ ಹೆಚ್ಚಿಗೆ ಬೈಲಿಲ್ಲ, ಅದಕ್ಕೆ ಅವರು MLC ಸ್ಟೇಜ್ಗೆ ನಿಂತೋಗ್ಬಿಟ್ರು. ಕಾಂಗ್ರೆಸ್ ಮೊದಲನೆಯ ಟೀಕೆ ಟಿಪ್ಪಣಿನಲ್ಲೇ ಸಂಜಯ್ ಗಾಂಧಿಯವ್ರ ಬಗ್ಗೆ ಬರೀತಾರೆ. ಎಷ್ಟು ಬ್ಯೂಟಿಫುಲ್ ಆದ ಒಂದು ಟ್ರ್ಯಾಜಿಡಿಯನ್ನು. ಬಿಕಾಸ್ ಲಂಕೇಶರು, ಅದಕ್ಕೆ ನಾನು ಆಗಲೇ ಹೇಳಿದೆ, ಲಂಕೇಶರು ಸೊಫೋಕ್ಲಿಸ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಲಂಕೇಶರು ಜಗತ್ತಿನ ಶ್ರೇಷ್ಠ ನಾಟಕವಾದ ಎಡಿಪಸ್ಸನ್ನು ಟ್ರಾನ್ಸ್ಲೇಟ್ ಮಾಡಿದ ವ್ಯಕ್ತಿಗೆ ಸಂಜಯ್ ಗಾಂಧಿಯ ದುರಂತ ಅರ್ಥ ಆಗುತ್ತೆ. ಇಂದಿರಾ ಗಾಂಧಿಯವ್ರನ್ನ ಟೀಕೆ ಮಾಡಿದ ಲಂಕೇಶರಿಗೆ ಇಂದಿರಾ ಗಾಂಧಿಯವರ ದುರಂತ ಅರ್ಥ ಆಗುತ್ತೆ. ದೇವೇಗೌಡರ ಪತನ ಲಂಕೇಶರಿಗೆ ಅರ್ಥ ಆಗುತ್ತೆ. ಸೋನಿಯಾ ಗಾಂಧಿಯವರು ರಂಗಕ್ಕೆ ಬಂದಾಗ ಎಲ್ಲ ಬೈತಾ ಇರ್ತಾರೆ. ಇನ್ನು BJPನವ್ರಿಗೆ ಅದೇ ಒಂದು ಅಸ್ತ್ರ ಆಯ್ತಲ್ಲ, ವಿದೇಶಿ 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 ಅಂತ. ಕಾಂಗ್ರೆಸ್ನವ್ರಿಗೆ ಇದು ವಿದೇಶಿ ಅಂತ ಇದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲಂಕೇಶು ಮುಗುಳ್ನಗ್ತಾ ಒಂದು ಬರಹ ಬರೀತಾರೆ, ವಾಜಪೇಯಿ ಎಂಬ ವಿದೇಶಿ, ಸೋನಿಯಾ ಎಂಬ ನಮ್ಮ ಹೆಣ್ಣು ಮಗಳು. ಮುಗಿದೋಯ್ತಲ್ಲಿಗೆ. ಯಾಕೆಂದರೆ ಅವ್ರು ಹೇಳಲ್ಲ, ವಾದ ಮಾಡ್ತಾರೆ, ವಾಜಪೇಯಿ ಅವನು ಫಾರಿನರ್ ಕಡೆ, ಅವನಿಗೆ ಭಾರತ ಅರ್ಥ ಆಗೋದಿಲ್ಲ ಅಂತ. ಪ್ರೂವ್ ಆಗೋಯ್ತಲ್ಲ. ಮಹಿಳಾ ಮೀಸಲಾತಿಗೆ ಹೋರಾಡಿದವರು ಸೋನಿಯಾ ಗಾಂಧಿಯವರು, ವಾಜಪೇಯಿಯವರು ಯಾಕೆ ಹೋರಾಡಿಲ್ಲ ಭಾರತೀಯರು? ಸೊ ಲಂಕೇಶರು ಈ ರೀತಿಯ ಒಂದು ಇದರಿಂದ ಲಂಕೇಶರು ಈ ಪೋಸ್ಟರ್ ಇದನ್ನು ಮಾಡಿ ಬಳ್ಳಾರಿನಲ್ಲಿ ಸೋನಿಯಾ ಗಾಂಧಿಯವರು ಎಲೆಕ್ಷನ್ ನಿಂತಾಗ ಬಳ್ಳಾರಿನಲ್ಲಿ ಪೋಸ್ಟರ್ ಹಾಕ್ತಾರೆ. ಕಾಂಗ್ರೆಸ್ನವ್ರಿಗೆ ಯಾವ ಕಾಂಗ್ರೆಸ್ನ ಟೀಕೆ ಮಾಡಿದರು ಲಂಕೇಶರು, ಅದನ್ನು ಮತ್ತೆ ರಿವೈವ್ ಮಾಡಬೇಕು. ಯಾಕೆ ನಾವೆಲ್ಲರೂ ಲೋಹಿಯಾರವರಿಂದ ಅನೇಕರು ಇಲ್ಲಿರೋರು ನಾವೆಲ್ಲ ನಾನ್ ಕಾಂಗ್ರೆಸ್ಮಿಂದ ಬಂದವರು. ಆದರೆ ಯಾಕೆ ನಾವು ನಿಧಾನಕ್ಕೆ ಕಾಂಗ್ರೆಸ್ಸನ್ನು ಉಳಿಸಬೇಕು ಅನ್ನೋ ಧ್ವನಿಯನ್ನು ಎತ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಏನೇ ಮಾಡಲಿ ಅದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಡಿದ ಪಕ್ಷ. ಅದಕ್ಕೊಂದು ದೀರ್ಘ ನೆನಪಿದೆ.
ಅದನ್ನು ತಿದ್ದಬೋದು, ಅದನ್ನು ಸರಿ ಮಾಡ್ಬೋದು ಅಂತ ಲಂಕೇಶರು ಅದನ್ನು ಟೀಕೆ ಮಾಡಿಕೊಂಡೇ ಮತ್ತೆ ರಿವೈವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಲಂಕೇಶರ ಓದುಗರು ಅವತ್ತು ಹೊರಟೋದ್ರು. ಸೋನಿಯಾ ಗಾಂಧಿಯವ್ರನ್ನ ಅನೇಕರು ನನಗೆ ಹೇಳಿದ್ದಾರೆ. RSನವ್ರು ಕೂಡ ಓದ್ತಾ ಇದ್ರು ಲಂಕೇಶರನ್ನ. ಸೋನಿಯಾ ಗಾಂಧಿಯವ್ರನ್ನ ನಿಮ್ಮ ಮೇಸ್ಟ್ರು ಕವರ್ ಪೇಜ್ಗೆ ಹಾಕಿದ ತಕ್ಷಣ ನಾವು ಸ್ಟಾಪ್ ಮಾಡಿದ್ವಿ ಅಂತ ಲಂಕೇಶರಿಗೆ ಗೊತ್ತಿತ್ತು. ಲಂಕೇಶರು ಅದಕ್ಕೆಲ್ಲ ಜಗ್ಗುವವರು ಆಗಿರಲಿಲ್ಲ. ಇದು ಲಂಕೇಶ್. ಯಾರೋ ಅವ್ರ ಮೇಲೆ ಹಲ್ಲೆ ಮಾಡಿದರು. ವಾಟಾಳ್ ನಾಗರಾಜ್ ಅವರ ತಂಡ ಲಂಕೇಶ್ರ ಮೇಲೆ ಹಲ್ಲೆ ಮಾಡುತ್ತೆ. ಆದರೆ ಲಂಕೇಶ್ರ ಮೇಲೆ ರಮೇಶ್ ಕುಮಾರ್ ಅವರು ಒಂದು ಇಡೀ ದಿವಸ ಚರ್ಚೆಯನ್ನು ಏರ್ಪಡಿಸಿದಾಗ ವಿಧಾನಸಭೆಯಲ್ಲಿ ಏಕಾಂಗಿಯಾಗಿ ಲಂಕೇಶ್ರನ್ನ ಡಿಫೆಂಡ್ ಮಾಡ್ಕೊಂಡವರು ವಾಟಾಳ್ ನಾಗರಾಜ್. ಸೊ ಇದರ ಅರ್ಥ ಲಂಕೇಶ್ರೇ ನನಗೆ ಬರೆದ ಒಂದು ಮಾತು, ನನಗೂ ಡಿ ಆರ್ ಅವ್ರಿಗೂ ಒಂದು ವಾಗ್ಯುದ್ಧ ಆಯಿತು. ಆಗ ಲಂಕೇಶರು ಒಂದು ಮಾತನ್ನು ಬರೀತಾರೆ, ಪ್ರತಿಯೊಂದು ನಿಷ್ಠುರ ಬೌದ್ಧಿಕ ಸಾಹಸವು, ಇದನ್ನು ಎಲ್ಲರೂ ರೈಟರ್ಸು ನಾವೆಲ್ಲ ತಿಳ್ಕೋಬೇಕು, ಪ್ರತಿಯೊಂದು ನಿಷ್ಠುರ ಬೌದ್ಧಿಕ ಸಾಹಸವು ನಮಗರಿವಿಲ್ಲದೆಯೇ ಶತ್ರುಗಳನ್ನು ಅಭಿಮಾನಿಗಳನ್ನೂ ಸೃಷ್ಟಿಸುತ್ತದೆ. ಇದು ಲಂಕೇಶ್ರ ಒಂದು ಅಂತಿಮವಾದ ಗ್ರಹಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಶಾದೇವಿಯವರು ಪರಂಪರೆ ಒಳಗೆ ಲಂಕೇಶನ ಇಟ್ಟು ನೋಡ್ತಾಯಿದ್ರು, ಕುವೆಂಪು ಅವ್ರ ಜೊತೆ ಇಟ್ಟು ನೋಡಿದರು. ನಾನು ಇನ್ನೊಂದು ಸ್ವಲ್ಪ ಮುಂದುವರೆದು ನೋಡ್ತಾ ಇದ್ದೀನಿ. ಲಂಕೇಶರು ಭಾರತದ ಎಲ್ಲ ದೊಡ್ಡ ಚಿಂತಕರ ನಡುವೆ ಯಾಕೆ ಭಿನ್ನ? ಲಂಕೇಶ್ವರಕ್ಕಿಂತ ದೊಡ್ಡ ಚಿಂತಕರಿದ್ದಾರೆ. ಆಶೀಶ್ ನಂದಿಯವರವ್ರಿಗಿಂತ ದೊಡ್ಡ ಚಿಂತಕರು ಇರ್ಬೋದು, ಅನಂತಮೂರ್ತಿ ಅವರಷ್ಟು ಒಳ್ಳೆಯ ಚಿಂತಕರು ಇರ್ಬೋದು, ತೇಜಸ್ವಿಯವರವ್ರು ಒಳ್ಳೆಯ ಚಿಂತಕರು ಇರ್ಬೋದು. ಆದರೆ ಲಂಕೇಶ್ವರು ಯಾಕೆ ಭಿನ್ನ ಅಂತ ಹೇಳಿದ್ರೆ, ರಾಜಕಾರಣವನ್ನು ಮತ್ತು ರಾಜಕೀಯ ಅಧಿಕಾರ ಕೇಂದ್ರಗಳನ್ನು ನಿತ್ಯದ ವಿವರಗಳಲ್ಲಿ ಎದುರಿಸಿದವರು ಲಂಕೇಶ್. ತೇಜಸ್ವಿ ಮತ್ತು ಲಂಕೇಶ್ ಇಬ್ಬರು ಲಂಕೇಶ್ ಪತ್ರಿಕೆಯಲ್ಲಿ ಇದ್ದಾಗ ತೇಜಸ್ವಿ ಹೇಳ್ತಾರೆ, ತೇಜಸ್ವಿ ಇದ್ರ ಬಗ್ಗೆ ಬರೀರಿ, ಪಾಲಿಟಿಕ್ಸ್ ಬಗ್ಗೆ, ಈ ನನ್ನ ನಯಾ ಪೈಸೈ ರಾಜಕಾರಣಿಗಳ ಮೇಲೆ ವೇಸ್ಟ್ ಮಾಡೋದಿಲ್ಲ ಅಂತ ತೇಜಸ್ವಿ ಅವರು ಬರೆಯೋದಿಲ್ಲ. ತೇಜಸ್ವಿ ಅವರು ಯಾವುದನ್ನು ಬರೆಯಲ್ಲ ಅಂದರು, ಲಂಕೇಶ್ರು ಅದನ್ನು ಬಿಡಲಿಲ್ಲ. ಯಾರು ನಿತ್ಯದ ರಾಜಕಾರಣವನ್ನು ಎದುರಿಸ್ತಾರೆ, ಯಾಕೆಂದರೆ ಅಧಿಕಾರ ಇರೋದು ಅಲ್ಲಿ, ಎರಡೂ ಇದೆ ಅಲ್ಲಿ. ರಾಜಕೀಯ ಸಾಧ್ಯತೆಗಳ ಲೋಕ, ಆರ್ಟ್ ಆಫ್ ಪಾಸಿಬಲ್, ಸಾಧ್ಯತೆಗಳ ಕಲೆ ರಾಜಕೀಯದಲ್ಲಿದೆ, ಅಧಿಕಾರ ರಾಜಕೀಯದಲ್ಲಿದೆ. ಕೆಡುವುದು ಅಲ್ಲೇ, ಕೆಡಿಸುವುದು ಅಲ್ಲೇ, ಸರಿಪಡಿಸುವುದಲ್ಲೇ, ಅದನ್ನು ಸರಿ ಮಾಡಬೇಕು ಅಂತ. ಇದು ಲಂಕೇಶರು ಪೂರ್ಣ ಅರ್ಥದಲ್ಲಿ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ರೈಟರ್ ಅಂತ ಲಂಕೇಶರನ್ನ ನಾವು ಯಾತಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಅದು ವ್ಯವಸ್ಥೆ ಸಾಹಿತ್ಯ ಅಕಾಡೆಮಿ ಇರಲಿ, ಅದು ವ್ಯವಸ್ಥೆ ಸಾಹಿತ್ಯ ಪರಿಷತ್ತಿರಲಿ, ಅದು ವ್ಯವಸ್ಥೆ ಚಲನಚಿತ್ರರಂಗದ ನಾಟ ಇರಲಿ, ಅದು ವ್ಯವಸ್ಥೆ ರಾಜಕೀಯ ಅಧಿಕಾರ ಕೇಂದ್ರ ಎಲ್ಲೇ ಇರಲಿ, ಆ ವ್ಯವಸ್ಥೆಯನ್ನು ವಿರೋಧಿಸೋ ಮನಸ್ಸು ರೈಟ್ರಿಗಿದ್ದರೆ ಮಾತ್ರ ನೀವು ರೈಟರ್ ಆಗೋದು, ನೀವು ಚಿಂತಕರಾಗೋದು. ಇಲ್ಲದಿದ್ದರೆ ಆಗೋದಿಲ್ಲ. ನಾವು ನಮ್ಮ ಮಿತಿಗಳ ಕಾರಣಕ್ಕಾಗಿ ಬೀದಿಗೆ ಬಂದ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇರ್ಬೋದು, ಆದರೆ ಮನಸ್ಸಿನಲ್ಲಾದರೂ, ಬುದ್ಧಿಯಲ್ಲಾದರೂ, ಪ್ರಜ್ಞೆಯಲ್ಲಾದರೂ ನಾವು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗದಿದ್ದರೆ ರೈಟರ್ ಆಗೋದಿಲ್ಲ ಅನ್ನೋದನ್ನು ಲಂಕೇಶರು ತೋರಿಸ್ಕೊಟ್ರು. ಕಡೆಯದಾಗಿ ಕವಿತಾ ಅವರು ನನಗೆ ಕೊಟ್ಟಿರೋದು 15 ನಿಮಿಷ, ಅದಕ್ಕಿನ್ನೂ 1 ನಿಮಿಷ ಇದೆ, ಆದ್ದರಿಂದ ನಾನು ನಿಲ್ಲಿಸ್ಬಿಡ್ತೀನಿ. ಲಂಕೇಶರು ನನಗೆ ಅನ್ನಿಸ್ದಾಗೆ ಅವರು ನಮ್ಮ ಒಬ್ಬ ದೊಡ್ಡ ಫಿಲಾಸಫರ್ ಕೂಡ. ಕುವೆಂಪು ನಮ್ಮ ಫಿಲಾಸಫರು, ಬಸವ ನಮ್ಮ ಫಿಲಾಸಫರು. ಇವರು ಯಾವ ರೀತಿಯ ಫಿಲಾಸಫರ್ ಅಂತ ಹೇಳಿದ್ರೆ, ಇವರು ಅನುದಿನದ ಫಿಲಾಸಫರ್, ನಿತ್ಯದ ನಡವಳಿಕೆ. ಒಬ್ಬ ಹುಡುಗಿ ಒಂದು ಪ್ರೇಮದ ಸಂಕಷ್ಟದಲ್ಲಿ ಸಿಗಾಕೊಂಡ್ರೆ ಅವಳಿಗೆ ಏನು ಮಾಡಬೇಕು, ಇನ್ಯಾರೋ ಒಂದು ಸಣ್ಣ ಸಮಸ್ಯೆಯಲ್ಲಿ ಅವನೇನು ಮಾಡಬೇಕು. ಪುರಿಯಾ ನಾಯ್ಕ ಎಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಹಿಂದುಳಿದ ವರ್ಗಗಳಿಂದ, ಒಬ್ಬ ಲಂಬಾಣಿ ಕಮ್ಯುನಿಟಿಯಿಂದ ಒಬ್ಬ ನಾಯಕ, ಅವನ ಏನು ಮಾಡಬೇಕು, ಅವನೇ ಹೇಗೆ ಬರೀಬೇಕು. ನಿತ್ಯದ ವಿವರಗಳಲ್ಲಿ ಒಂದು ಫಿಲಾಸಫಿಯನ್ನು ಕೊಟ್ಟದ್ದು ಇವತ್ತಿಗೂ ಕೂಡ ಲಂಕೇಶು ನಮ್ಮ ನಿತ್ಯದ ಫಿಲಾಸಫರ್. ಅದಕ್ಕೆ ಅವರು ಬುದ್ಧನನ್ನು ತೊಗೊಂಬರ್ತಾರೆ, ನೀಸೆಯನ್ನು ವಿವರಿಸ್ತಾರೆ, ಗಾಂಧಿಯನ್ನು ವಿವರಿಸ್ತಾರೆ. ಪ್ರಾಯಶಃ ಗಾಂಧಿಯನ್ನು ವಿವರಿಸಿದ ಆ ಆಧುನಿಕ ಚಿಂತಕರಲ್ಲಿ ಲಂಕೇಶ್ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು 3 ಟಿಪ್ಪಣಿಗಳನ್ನು ಅರೆದು ಸೋಸಿ ಕುಡಿದ್ಬಿಟ್ಟಿದ್ದೀನಿ. ಲಂಕೇಶರು ಗಾಂಧಿಯನ್ನು ಮರುವಿವರಿಸಿದಾಗೆ ಅವ್ರು ಹೇಳ್ತಾಯಿದ್ರು, ಆ ದೊರೆಸ್ವಾಮಿ ಅವರು ಅಲ್ಲ ಕಣೆಯ ಗಾಂಧಿಯನ್ನು, ನಾನೇ ಗಾಂಧಿಯನ್ನು. ಸರ್ ನೀವು ಇದೆಲ್ಲ ತಗೋತೀರಲ್ಲ ಹೆಂಗ ಅಂತ, ಅದೆಲ್ಲ ಗಾಂಧಿಯಿಸಮ್ ಅಂತಿದ್ರೆ, ಗಾಂಧಿಯಿಸಮ್ ಇದು ಸ್ಪಿರಿಟ್ ಅಂತ. ಗಾಂಧಿಯಿಸಮ್ನ ವಾಚ್ಯವಾಗಿ ಗಾಂಧಿಯಿಸಮ್ ಪ್ರತಿಪಾದಿಸೋದಕ್ಕೂ, ಗಾಂಧಿಯನ್ ಐಡಿಯಾ ಇದೆಯಲ್ಲ ಅದನ್ನು ಮತ್ತೆ ತರೋದಕ್ಕೂ, ಅದಕ್ಕೆ ಲಂಕೇಶು ಹಳ್ಳಿಗಳ ಪರವಾಗಿ,
ವಿಕೇಂದ್ರೀಕರಣ ಪರವಾಗಿದ್ದಾಗ ಎಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ, ತಮ್ಮ ಊರನ್ನು ಸರಿಪಡಿಸುವುದಕ್ಕೆ, ತಮ್ಮ ಊರಿನ ನಾಸ್ತಿಕನಾಗಿ ಲಂಕೇಶ್ ತಮ್ಮ ಊರಿನ ದೇವಾಲಯವನ್ನು ಸರಿಪಡಿಸೋದಕ್ಕೆ ಹಣ ಕಳಿಸ್ತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಬಿ ಚಂದ್ರೇಗೌಡರು ಲಂಕೇಶ್ವರ ಪ್ರತಿನಿಧಿಯಾಗಿ ಆ ಊರಿಗೆ ಅವರು ಹೋಗಿ ಬರ್ತಾ ಇರ್ತಾರೆ. ಸೊ ನೇಸಿಯ ಒಂದು ಮಾತು ಇದೆ, ಲಂಕೇಶ್ರು ತೀರ್ಕೊಂಡಿದ್ದಾರೆ, ಆದರೆ ಕಡೆಯ ದಿನದ ಬರವಣಿಗೆ ನೋಡಿದ್ರೂ ಕೂಡ ಅವರೆಂದು ತೀರಿಕೊಂಡಿಲ್ಲ. ತೀರಿಕೊಂಡವರ ಸತ್ವ, ಇದು ನೇಸೆಯ ಮಾತು ಅಂತ ಕಾಣುತ್ತೆ. ತೀರಿಕೊಂಡವರ ಸತ್ವ ಬದುಕಿರುವವರ ಬೆನ್ನ ಹುರಿಯಲ್ಲಿ ಸದಾ ಉಳಿಯುವುದು, ಅವ್ರು ಗ್ರೇಟ್ ಆಗಿದ್ರೆ ಅಂತ. ಇದು ಲಂಕೇಶ್ರ ಸತ್ವ ನಮ್ಮಲ್ಲಿ ಉಳಿದಿದೆ, ಅದು ನಿಮ್ಮೆಲ್ಲರಲ್ಲಿ ಉಳಿದಿದೆ. ನಮ್ಮ ಪ್ರಕಾಶ್ ರೈ ಅವ್ರ ಹತ್ರ ಎಷ್ಟು ಛೇಡಿಸ್ಕೊಂಡಿದ್ದಾನೆ ಅದೆಲ್ಲ ನಮ್ಗೆ ಗೊತ್ತಿದೆ. ಒಂದು ದಿವಸ ಪ್ರಕಾಶು ಕಾರಲ್ಲಿ ಹೆಚ್ಚಿಗೆ ಮಾತಾಡ್ತಾಯಿದ್ರು. ಪ್ರಕಾಶ್ ಚೆನ್ನಾಗಿ ಮಾತಾಡ್ತಾ, ಒಂದು ನಿಮಿಷ ಬಾಗಿಲು ತೆಗಿ ಅಂತ ಹೇಳಿದ್ರು. ಬಾಗಿಲು ತೆಗೆದು ಇಳಿದೋದ್ರೆ ಅವ್ರು ಕಾರು ಹೊಡ್ಕೊಂಡು ಹೊರಟೋಗ್ಬಿಟ್ರು. ಆ ಥರ ಪ್ರಕಾಶು ಅತ್ಯಂತ ಅವರಿಗೆ ಪ್ರೀತಿಯ ಗೆಳೆಯನಾಗಿದೆ. ಇವತ್ತು ಪ್ರಕಾಶ್ ಏಕಾಂಗಿಯಾಗಿ ಅವರು ಮೋದಿಯನ್ನು, ಬಿ ಜೆ ಪಿಯನ್ನು ಹಾಗೆ ಮಾಡಬೇಕಾದ್ರೆ ಎಲ್ಲೋ ಲಂಕೇಶ್ವರ ಸ್ಪಿರಿಟ್ಟು ನಮ್ಮ ಕರ್ನಾಟಕದ ಒಳಗೆ, ಅವರ ಜೊತೆಗೆ ಬೆಳೆದವರ ಒಳಗೆ, ನಮ್ಮ ಕಿಶೋರ್ನ ಒಳಗೆ ಅಥವಾ ನಿಮ್ಮೆಲ್ಲರ ಒಳಗೆ ಅದು ಇದೆ. ಇಲ್ಲಿ ನನ್ನ ಎದುರಿಗೆ 25 ವರ್ಷದ ಇಬ್ಬರು ಹುಡುಗರಿದ್ದಾರೆ. ಇವರಿಬ್ಬರು ಲಂಕೇಶ್ವರ ಟೀಕೆ ಟಿಪ್ಪಣಿಯನ್ನು ಇವತ್ತೂ ಓದ್ತಾ ಇದ್ದಾರೆ ಅನ್ನೋದು ಲಂಕೇಶ್ವರು ತೀರಿಕೊಂಡ 25 ವರ್ಷಗಳ ನಂತರವೂ ಅವರು ಬೆಳೆಯುವ ಒಂದು ಸೂಚನೆ ಮತ್ತು ಅದಕ್ಕೆ ಮುಖ್ಯವಾದ ಕಾರಣ ಅವರ ಬರವಣಿಗೆಯ ಅನನ್ಯ ಶಕ್ತಿ ಅಂತ ತಿಳ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.